ಭಾರತದ ಭವ್ಯ ಕಥೆಗಳು. ಈ ಕಥಾ ಪುಸ್ತಕದ ಕಥೆ ಏನು? ವಾಸ್ತವವಾಗಿ ಪಂಚತಂತ್ರ ಅನ್ನೋದು ಮಕ್ಕಳ ಕಥೆ ಅಲ್ಲ. ಅದು ತುಂಬ ಹೆಚ್ಚಾಗಿ ಅದರಲ್ಲಿ ಸಿಗೋದು ನಮಗೆ ಮ್ಯಾನೇಜ್ಮೆಂಟಿಗೆ ಬೇಕಾಗಿರೋದು ಸಿಗುತ್ತೆ. ಸರ್, ನೀವು ಹೇಗೆ ಬರೀತೀರಾ ಸರ್? ಅಂದರೆ ಈಗ ನೀವು ಮಾತಾಡೋದು ನಮ್ಗೆ ಗೊತ್ತು, ಪುಸ್ತಕ ಬರೆದಿದ್ದು ನಾವು ಓದ್ತೀವಿ, ಬಟ್ ಬರೆಯೋಕ್ಕೊಂದು ಪ್ರೊಸೆಸ್ ಅಂತ ಇರುತ್ತಲ್ಲ. ನಾವೇನು ಮಾಡಿದ್ದೀವಿ, ಮಹಾಭಾರತದಲ್ಲಿ ಪಾಂಡವರು ಧಾರ್ತರಾಷ್ಟ್ರ ಕಥೆ ಪ್ರಧಾನ ಕಥೆ, ಉಳಿದಿದ್ದೆಲ್ಲ ಉಪಕಥೆ ಅನ್ನೋ ಥರ ಒಂದು ವಿಭಾಗ ಇದೆಯಲ್ಲ, ನನಗೆ ಹಾಗೇನು ಕಾಣಿಸೋಲ್ಲ. ಅಲ್ಲಿ ಎಲ್ಲ ಕಥೆನೂ ಪ್ರಧಾನ ಕಥೆ ಥರನೇ. ಯಾರ್ದೋ ಒಂದು ಕಥೆ ಹೇಳಿದ್ರು ಅಲ್ಲಿ ಅದು ಪ್ರಧಾನವಾಗಿಯೇ ಇದೆ. ಅವನಿಗೇನೂ ಹೇಳಲಿಲ್ಲ, ಹಸುಕ್ ತಗೊಂಡೋಗಿ ಕಾಡಿಗೆ ಹೋಗಿ ಮೇಯಿಸ್ಕೊಂಬ ಅಂತ ಹೇಳಿದ್ರು. ನಿನಗೆ ಮಧ್ಯಾಹ್ನದ ಊಟದ ಕಥೆ ಏನು ಅಂತ ಯಾರೂ ಹೇಳಿಲ್ಲ. ಸರಿ, ಮಾರನೇ ದಿವಸ ಮತ್ತೆ ಬೆಳಗ್ಗೆ ಹೋದ, ಮೇಯಿಸ್ಕೊಂಡು ಸಂಜೆ ಬಂದ. ಗುರುಗಳು ನೋಡ್ತಾರೆ, ಏನೂ ಬದಲಾವಣೆ ಇಲ್ಲ. ಅವ್ರು ಕೇಳಿದ್ರು, ಅಲ್ಲ ನಿನಗೆ ಊಟದ ವ್ಯವಸ್ಥೆ ಮಾಡಿರಲಿಲ್ಲ, ಆದರೂ ಹಿಂಗೆ ನಳನಳಿಸ್ತಾ ಇದೆಯಲ್ಲ, ಹಿಂಗೆ ಇದು ಏನು ಮಾಡಿದೆ ಊಟಕ್ಕೆ? ಊರಿಗೆ ಹೋಗಿ ಭಿಕ್ಷೆ ತರೋ ಹಾಗಿಲ್ಲ, ಹಾಲು ಕರೆದು ಕುಡಿಯೋ ಹಾಗಿಲ್ಲ, ನೊರೆನೂ ಕುಡಿಯೋ ಹಾಗಿಲ್ಲ, ಇನ್ನೇನು ಮಾಡೋದು ಅಂತ ಅಂದಾಗ ಅನ್ನಿಸ್ತು ಅವನಿಗೆ, ಯಾವ್ದಾದ್ರು ಎಲೆ ತಿನ್ನೋಣ ಅಂತ ಅನ್ನಿಸ್ತು. ಸರಿ, ಯಾವ ಎಲೆ ಅಂತ ನೋಡ್ಕೊಳ್ಳಿಲ್ಲ, ಎಕ್ಕೆ ಎಲೆ ತಿಂದುಬಿಟ್ಟ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಕೈಲೊಂದು ಹೊಸ ಪುಸ್ತಕ ಯಾವುದು ಅಂದರೆ ಭಾರತದ ಭವ್ಯ ಕಥೆಗಳು. ಈ ಪುಸ್ತಕವನ್ನು ಬರೆದಿದ್ದು ನಮ್ಮ ನೆಚ್ಚಿನ ಜಗದೀಶ್ ಶರ್ಮಾ ಸಂಪಾ ಸರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಸೊ, ಮೊದಲನೇದಾಗಿ ಮಹಾಭಾರತ ಮತ್ತೆ ಶುರು ಮಾಡ್ತಾ ಇದ್ದೀವಿ, ಮಧ್ಯದಲ್ಲಿ ಸಣ್ಣ ಗ್ಯಾಪ್ ಆಯಿತು. ಯಾಕೆ ಗ್ಯಾಪ್ ಆಯ್ತು ಸರ್, ಈ ಪುಸ್ತಕ ಬರೀತಾ ಇದ್ರು. ಸೊ ಅವ್ರಿಗೆ ಎಲ್ಲ ಥರದ ಆಡಿಯನ್ಸು ಇದ್ದಾರೆ. ಒಂದು ಕಡೆ ನೋಡುವಂಥವ್ರು ನೀವಿದ್ದೀರಿ, ಓದುವಂಥ ಒಂದಷ್ಟು ಜನ ಆಡಿಯನ್ಸ್ ಇದ್ದಾರೆ, ಮತ್ತು ಕೇಳುವಂಥ ಜಮೀಲ್ ಸಾವಣ್ಣ ಅವರಿದ್ದಾರೆ. ಬರೆದ್ರ ಅಂಥೇಳಿ. ಸೊ ಹೀಗಾಗಿ ಮಲ್ಟಿ ಸ್ಟ್ರೀಮಿಂಗ್ ಅದು ಬೇರೆ ಬೇರೆ ಕಡೆ ಹರಿತಾ ಇರುತ್ತೆ ಪ್ರತಿಭೆ ಅನ್ನೋದು. ಸರ್, ಇದರಲ್ಲಿ ಇದು ಇಂದು ಸಂಭವಿಸುವ ಅಂದಿನ ಕಥೆಗಳು ಅಂತ ಬರೆದಿದ್ದೀರಿ. ಭಾರತಕ್ಕೆ ಕಥೆಯ ಗೀಳು, ಯಾಕೆಂದರೆ ಅದಕ್ಕೆ ಕಥೆಯ ಮಹತಿಯ ಅರಿವಿದೆ. ಕಥೆಯೊಂದು ಬದುಕನ್ನು ಬೆಳಕಾಗಿಸಬಹುದು ಎನ್ನುವುದು ಅದರ ಅನುಭವಕ್ಕೆ ದಕ್ಕಿದೆ. ಭಾಳ ಬ್ಯೂಟಿಫುಲ್ ಮಾತುಗಳು. ಸೊ ಏನು ಸರ್ ಈ ಕಥಾ ಪುಸ್ತಕದ ಕಥೆ ಏನು? ಒಂದು ನನಗೆ ಕಾಡುವ ಕಥೆಗಳು ಅಂತ ಒಂದಿಷ್ಟಿವೆ. 100 ಕಥೆ ಇರ್ಬೋದು ಒಟ್ಟು ನಮ್ಮ ಹಿಂದಿನ ಕಥೆಗಳಲ್ಲಿ. ಅದರಲ್ಲಿ ಪುರಾಣ, ರಾಮಾಯಣ, ಮಹಾಭಾರತಗಳ ಕಥೆಯೂ ಇದೆ, ಕೆಲವು ಜಾನಪದದ ಕಥೆಗಳಿವೆ, ಕೆಲವು ಇತಿಹಾಸದ ಕಥೆಗಳಿವೆ. ಅದು ನನಗೆ ತುಂಬ ಒಂದು 100 ಕಥೆಗಳಂತೂ ನನಗೆ ಕಾಡತ್ತೆ ಅಂದರೆ ಅವು ಸದಾ ನೆನಪಿರುತ್ತೆ, ಅವಾಗ ನೆನಪಾಗತ್ತೆ. ಅದು ಮರೆಯೋಕ್ಕೆ ಆಗಲ್ಲ ಆ ಅಂಥ ಕಥೆಗಳು ಒಂದಿಷ್ಟಿವೆ. ಅದರಲ್ಲಿ ಕೆಲವು ಕಥೆಗಳನ್ನು ನಾನು ಇದರಲ್ಲಿ ಜೋಡಿಸಿದ್ದೀನಿ. ಕೆಲವು ಪ್ರಸಿದ್ಧವಾದ ಕಥೆಗಳೂ ಇವೆ, ಕೆಲವು ಅಪ್ರಸಿದ್ಧವಾದ ಕಥೆಗಳಿವೆ. ಅದೇ ಕಥೆ ಅಂತ ಅಂದಾಗ ನಾನು ಪ್ರವೇಶಿಕೆಯಲ್ಲೂ ಬರೆದಿದ್ದೀನಿ, ಬ್ಲರ್ಬಲ್ಲಿ ಬೆನ್ನುಡಿಯಲ್ಲೂ ಬರೆದಿದ್ದೀನಿ. ನಮ್ಮಲ್ಲಿ ತುಂಬ ಕಥೆಗಳನ್ನು ಕೊಟ್ಟು ಹೋಗಿದ್ದಾರೆ. ಎಷ್ಟು ಕಥೆಗಳಿವೆ ಅಂದರೆ ಲಕ್ಷಾಂತರ ಕಥೆಗಳಿವೆ ನಮ್ಮಲ್ಲಿ. ಪ್ರಾಚೀನರು ಅಷ್ಟು ಕಥೆಗಳನ್ನು ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಅದೇ ಕಥೆ ಗೀಳು ಅಂತ ಹೇಳುವಷ್ಟು ಕಥೆಗಳನ್ನು ಇಟ್ಕೊಂಡು ಕೂತಿದ್ದಾರೆ ಅವರು. ಈ ಎಲ್ಲ ಕಥೆಗೆ ಎಷ್ಟು ಆಯಾಮಗಳಿವೆ, ಎಷ್ಟು ತರಹದಲ್ಲಿ ನೋಡ್ಬೋದು ಅಂತ ಅನ್ನೋದು. ಅಂದರೆ ನಮಗೆ ಇವತ್ತಿನ ಬದುಕಿದೆಯಲ್ಲ, ಇದಕ್ಕೆ ಬೇಕಾಗೋದೆಲ್ಲ ಅಲ್ಲಿ ಸಿಗತ್ತೆ ಅಂತ. ಅಂದರೆ ಇವತ್ತಿದ್ದ ಹಾಗೆ ಅವತ್ತು ನಡೀತಿರತ್ತೆ ಅಂತ ಅಲ್ಲದೇ ಇದ್ದರು ಯೋಚನೆಗಳು ಇನ್ನೊಂದು ನಮ್ಮ ತಾಕಲಾಟಗಳು ಅಂತ ಅಂದಾಗ ಈ ಕಥೆಗಳ ವ್ಯಕ್ತಿತ್ವಗಳಿವೆಯಲ್ಲ, ಇವು ನೆನಪಾದರೆ ಏನೋ ಒಂದು ದಾರಿ ತೋರಿಸ್ತವೆ ಅನ್ನುವ ತುಂಬ ಅನುಭವಗಳೇ ನನಗಿದೆ. ಅಂದರೆ ಏನೋ ಒಂದು ಇದರಲ್ಲಿದ್ದಾಗ ಆ ವ್ಯಕ್ತಿತ್ವ ನೆನಪಾದಾಗ, ಆ ಘಟನೆಯಲ್ಲಿ, ಆ ಸನ್ನಿವೇಶದಲ್ಲಿ ಅದರ ಪ್ರತಿಕ್ರಿಯೆ, ಆ ಪಾತ್ರ ಏನು ಮಾಡುತ್ತೋ ಅನ್ನೋದು ನೆನಪಾದಾಗ, ಓಹೋ ಈ ದಾರಿಯಲ್ಲಿ ಹೋಗ್ಬೋದು ಅಂತ ಅದನ್ನು ಇಲ್ಲಿಗೆ ತಂದುಕೊಂಡು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಂದು ಸಂಭವಿಸುವ ಅಂದಿನ ಕಥೆಗಳು ಅಂತ ನಾನು ಅದನ್ನು ಕರೆದಿರೋದು. ಅಸಂಖ್ಯ ಕಥೆಗಳಿವೆ. ಒಂದು 14 ಕಥೆಗಳನ್ನು ಆಯ್ಕೆ ಮಾಡಿ ಈ ಪುಸ್ತಕವನ್ನು ಮಾಡಿರೋದು. ಸುಮ್ಮನೆ ಕುಳಿತುಕೊಂಡಾಗ ಆವಾಗ ಒಂದು ಸುಮ್ಮನೆ ಕೂತು ಮಾತಾಡ್ತಾ ಇರ್ತೀವಿ, ಜಮೀಲು ಮತ್ತು ನಾನು. ಯಾವಾಗ್ಲಾರು ಕರೀತಾರೆ ಅವರು, ಬನ್ನಿ ಸರ್ ಏನಾದರೂ ಹೊಸ ಯೋಚನೆ ಮಾಡೋಣ ಅಂತ. ನಾವು ಮಾಡಬೇಕು ಅಂದ್ಕೊಂಡಿರೋದು 100 ಪುಸ್ತಕ ಇದೆ, ಆದರೆ ಮತ್ತೊಂದು ಸಲ ಕೂತ್ಕೋತೀವಿ ಎಲ್ಲೋ ತಿಂಗಳು 2 ತಿಂಗಳಿಗೆ. ಆವಾಗ ಅದು ಇದು ಮಾತಾಡ್ತಾ ಏನೋ ಒಂದು ಹೊಳೆಯುತ್ತೆ. ಹಾಗೆ ಹೊಳಿತು ಈ ಥರದ್ದೊಂದು ಕಥೆಗಳನ್ನು ಯಾಕೆ ಮಾಡಬಾರ್ದು ಅಂತ. ಸೀರೀಸ್ಗಳು ಶುರು ಮಾಡಿರೋದು ನಿಂತ್ಕೊಂಡಿದೆ. ಸ್ಫೂರ್ತಿ ರಾಮಾಯಣ ಸೀರೀಸ್ 2 ನಿಂತ್ಕೊಂಡಿದೆ, ಕುರುಕ್ಷೇತ್ರ 2 ಭಾಗಕ್ಕೆ ನಿಂತ್ಕೊಂಡಿದೆ. 1 hour ಸೀರೀಸು 1 ಸಲ ಮಾತ್ರ ಬಂತು, ಅದು ಇನ್ನೂ ಬರಬೇಕಾಗಿದೆ. ಆದರೆ ಅದರ ನಡುವೆ ಇದೇನೋ ಹೊಳಿತು, ಈ ಥರ ಒಂದು ಕಥೆಗಳು ಹೇಳೋಣ ಅಂತ. ಹಾಗಾಗಿ ಈ ಪುಸ್ತಕ ಹುಟ್ಟುಕೊಂಡು ಕತೆ ಹಾಗೆ ಸುಮ್ಮನೆ ಕುಳಿತು ಏನು ಮಾಡ್ಬೋದು ಅಂತ ಸುಮ್ಮನೆ ಮಾತಾಡ್ತಾ ಇದ್ದಾಗ ಹೊಳೆದಿದ್ದದು. ವಂಡರ್ಫುಲ್. ನನ್ನ ಹತ್ರ 2 ಪ್ರಶ್ನೆಗಳಿದೆ. 2 ಪ್ರಶ್ನೆಗಳು ಈಗಲೇ ಕೇಳ್ತೀನಿ, ನೆನಪು ಹೋಗಬಾರ್ದು ಅಂತ. ಮೊದಲನೇದು ಹೇಗೆ ಬರೀತೀರಾ ನೀವು ಅನ್ನೋದೊಂದು.
ಎರಡನೇ ಪ್ರಶ್ನೆ ಅಥವಾ ಅದಕ್ಕಿಂತ ಮುಂಚೆ ಪ್ರಶ್ನೆ ಏನು ಕೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನಾನು ನಮಗೆ ನೀವು ಹೇಳಿದ ಕಥೆಯ ಗೀಳು ಯಾಕೆ ಭಾರತಕ್ಕೆ ಅಂದರೆ ನೀವು ಹೇಳಿದ ನನಗೆ ಎಷ್ಟು ರಿಲೇಟ್ ಆಗುತ್ತೆ ಅಂದರೆ ನಾವು ಮೊದಲನೇದಾಗಿ ಕಥೆ ಕೇಳಿದ್ದು ಎಲ್ಲಿ ಅಂದರೆ ನಾವು ಬಾಲ್ಯದಲ್ಲಿ ಫಸ್ಟ್ ಹೇಳಿದ ಅಮ್ಮ ಕಥೆ ಹೇಳಿದ್ದು. ಏನು ಕಥೆ ಹೇಳಿದ ಒಂದು ಊರಲ್ಲೊಬ್ಬ ರಾಜ ಇದ್ದ. ಈ ಥರ ಒಂದು ಕಥೆನ ಕೇಳದೇ ಇರುವಂಥ ಭಾರತೀಯರೇ ಇಲ್ಲ ಅಂತ ಅನಿಸುತ್ತೆ. ಹೌದು, ತುಂಬ ದಿನಗಳ ಹಿಂದೆ ಒಂದು ರಾಜ ಇದ್ದ, ಅವ್ನು ಕಾಡಿಗೆ ಹೋದ. ಈ ಥರ ಏನೋ ಒಂದು ಕಥೆ ಶುರು ಆಗುತ್ತೆ. ಅವನಿಗೆ 7 ಜನ ರಾಣಿಯರಿದ್ದರು ಅಥವಾ ಏನೋ ಒಂದು ಈ ಥರದೊಂದು ಕಥೆ ಶುರು ಆದ ತಕ್ಷಣ ನಾವು ಬೆರಗಾಗಿ ಬಾಯಿ ತೆಗೆದುಕೊಂಡು ಕತೆ ಕೇಳಿಕೊಂಡು ಅದರಲ್ಲಿ ಏನೋ ಒಂದು ನಮಗೆ ಗೊತ್ತಿಲ್ಲದಂಗೆ ಯಾವುದೋ ಒಂದು ನಮ್ಮ ಒಳಗಡೆ ಒಂದು ಮೆಸೇಜ್, ಅದೇನು ಬಾಯಿ ಬಿಟ್ಟು ಹೇಳ್ತಿರಲಿಲ್ಲ ಅವರು. ಇಲ್ಲ, ಮಾರಲ್ ಆಫ್ ದ ಸ್ಟೋರಿ ಅಂದರೆ ಇದು ಅಂತ ಏನು ಹೇಳ್ತಿರಲಿಲ್ಲ, ಬಟ್ ನಮ್ಗೆ ಅದು ಅರ್ಥ ಆಗಿರೋದು. ಅವ್ರು ಹೇಳೋ ಧಾಟಿನಲ್ಲೇ ಗೊತ್ತಾಗೋದು ಯಾವ್ದು ತಪ್ಪು, ಯಾವ್ದು ಸರಿ, ಯಾರು ಕೆಟ್ಟವರು, ಯಾರು ಒಳ್ಳೆಯವರು ಅನ್ನೋದು ಗೊತ್ತಾಗೋದು. ಸರ್, ನನ್ನ ಪ್ರಶ್ನೆ ಏನಂದರೆ ಸರ್, ಈಗ ನಮ್ಮಲ್ಲಿ ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳಿದೆ, ಸರಿತ್ ಸಾಗರ ಇದೆ. ಸೊ ಇದು ಬಿಟ್ಟು ಕಥೆಗಳಿದೆಯಾ ನಮ್ಮ ಹತ್ರ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನಂದರೆ, ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳು ಎಲ್ಲ ವ್ಯಾಸರು ಸಂಕಲಿಸಿದ್ದು ಅಂತ ನಾನು ಓದಿದ್ದೀನಿ. ಇದು ಬಿಟ್ಟು ಏನು ಕಥೆಗಳಿದೆಲ್ಲ ಯಾರು ಬರೆದದ್ದು? ಈಗ ರಾಮಾಯಣ ವಾಲ್ಮೀಕಿಗಳು ಬರೆದ್ರು. ಪುರಾಣಗಳು ಮತ್ತು ಉಪಪುರಾಣಗಳು ಅಂತ 18 ಇವೆ. 18 ಪುರಾಣಗಳಿವೆ, 18 ಉಪಪುರಾಣಗಳಿವೆ. ಈ ಉಪಪುರಾಣಗಳಲ್ಲಿ ಕಥೆಗಳಿವೆ. ಉಳಿದಂತೆ ಆ ಕಾಲದಲ್ಲಿ ಅಂತ ನೋಡಿದಾಗ ವೇದಗಳಲ್ಲಿ ಒಂದಿಷ್ಟು ಕಥೆಗಳು ಸಿಗ್ತವೆ. ತುಂಬ ಅಂತ ಅಲ್ಲದೇ ಇದ್ದರೂ ವೇದಗಳಲ್ಲಿ ಒಂದಿಷ್ಟು ಕಥೆಗಳು ಸಿಗ್ತವೆ. ಆಮೇಲೆ ಬಂದಿದ್ದು ಇದು ಬೃಹತ್ ಕಥೆ, ಅದರ ಇದು ಕಥಾ ಸರಿತ್ ಸಾಗರ ಅನಂತರ ಬಂತಲ್ಲ. ಇದರ ನಡುವೆ ಬೇಕಷ್ಟು ಕಥೆಗಳು, ಇವ ಜಾತಕ ಕಥೆಗಳಿವೆ, ಬೋಧಿಸತ್ವನ ಕಥೆಗಳು ಅಂತೆಲ್ಲ ಇವೆಲ್ಲ, ಅವು ತುಂಬ ಕಥೆಗಳಿವೆ. ಅವು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿವೆ, ತುಂಬ ಮೌಲ್ಯಗಳನ್ನು ಹೇಳ್ತವೆ ಆ ಕಥೆಗಳು. ಆ ಕಥೆಗಳ ಒಂದು ಪ್ರಭಾವದಲ್ಲಿಯೇ ಹುಟ್ಟಿದ ಝೆನ್ ಕಥೆ ಕೂಡ ಇಲ್ಲಿಂದಲೇ, ಅಂದರೆ ಬುದ್ಧಿಸಮ್ನ ಪ್ರಭಾವದಿಂದ ಹೋದಂಥ ಕಥೆಗಳು ಕಾಣಸಿಗತ್ತೆ. ಇದಲ್ಲದ ಜಾನಪದದ ಕಥೆಗಳು ಆ ಕಾಲದಿಂದ ಇದೆ, ಅದು ಎಲ್ಲಿ ಮೂಲ ಅಂತ ಏನೂ ಇಲ್ಲ. ಅದು ತುಂಬ ಹಳೆಯ ಕಾಲದಿಂದ ಕಥೆಗಳನ್ನು ಹೇಳ್ಕೊಂಬಂದಿರೋದು ಗೊತ್ತಾಗತ್ತೆ. ಹಾಗಾಗಿ ಇದಿಷ್ಟು ಅಲ್ಲದ ಕಥೆಗಳು ಸಾಕಷ್ಟು ಸಿಗುತ್ತವೆ. ಆದರೆ ಒಂದು ಕೋಶವಾಗಿ, ಕಥಾಕೋಶವಾಗಿ ಒಂದು ಕಡೆಗೆ ಅಂತ ನೋಡಿದರೆ ಇವುಗಳಲ್ಲೇ ಹೆಚ್ಚು ಸಿಗೋದು 18 ಪುರಾಣ, 18 ಉಪಪುರಾಣ, ಮಹಾಭಾರತ, ರಾಮಾಯಣ ಮತ್ತು ಆನಂತರ ಅಂತ ಬಂದರೆ ಬೃಹತ್ ಕಥೆ ಅಥವಾ ಬೃಹತ್ ಕಥೆಯ ಸಂಸ್ಕೃತ ಆವೃತ್ತಿಯಾದ ಕಥಾ ಸರಿತ್ ಸಾಗರ. ಕಥಾ ಸರಿತ್ ಸಾಗರನ ಯಾರು ಬರೆದು ಸರ್? ಅದನ್ನು ಸೋಮದತ್ತ ಅಂತ ಅವನು ಬರೆದ ಕಥಾ ಸರಿತ್ ಸಾಗರನ. ಆದರೆ ಬೃಹತ್ ಕಥೆ ಮೊದಲೇ ಇತ್ತು, ಪೈಶಾಚಿ ಭಾಷೆಯಲ್ಲಿ ಇತ್ತು ಅದು. ಅದನ್ನು ಬೃಹತ್ ಕಥಾ ಮಂಜರಿ, ಕಥಾ ಸರಿತ್ ಸಾಗರ ಅಂತ 2 ಕಾಶ್ಮೀರದ ರಾಣಿಯೊಬ್ಬಳು ಬರೆಸ್ತಾಳೆ ಅಂದರೆ ಅದು ಪೈಶಾಚಿ ಭಾಷೆಯಲ್ಲಿ. ಆ ಕಾಲದಲ್ಲಿ ಪೈಶಾಚಿ ಭಾಷೆ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ಅಂತ ಅನ್ನಿಸತ್ತೆ. ಸಂಸ್ಕೃತದಲ್ಲಿ ಬರೆಸ್ತಾಳೆ. ಅದನ್ನು ಪೈಶಾಚಿಯಿಂದ ಸಂಸ್ಕೃತಕ್ಕೆ ಬಂದ ಕಥೆಗಳವು. ಪೈಶಾಚಿ ಭಾಷೆ ಅನ್ನೋದು ಲೋಕದ ಸಾಮಾನ್ಯ ಭಾಷೆ, ಅದು ಅದರಿಂದ ಸಂಸ್ಕೃತಕ್ಕೆ ಅದೆರಡು ಕಥೆಗಳು ಬಂದವು. ಅಂದರೆ ಆ ಇಬ್ಬರ ಹತ್ರ ಬರೆಸಿದ್ರು ಅವಳು. ಅವಳಿಗೆ ಒಂದು ಬರೆದಾಗ ಸಮಾಧಾನ ಆಗಲಿಲ್ಲ ಅಂತ ಇನ್ನೊಬ್ಬರ ಹತ್ರ ಬರೆಸಿತಾಳೆ, ಅದನ್ನೇ ಇಟ್ಟುಕೊಂಡು. ಹಾಗೆ ಕಥಾ ಸರಿತ್ ಸಾಗರ ಅನ್ನೋದು ಬಂತು. ಅದೊಂದು ಭಾಳ ಅದ್ಭುತವಾದ ಸಾಹಿತ್ಯ ಅದು, ಕಥಾ ಸರಿತ್ ಸಾಗರ. ಅಂದರೆ ಅದು ತುಂಬ ರಿಲೇಟ್ ಆಗುತ್ತೆ. ಅದು ಈ ರಾಮಾಯಣವೋ ಮಹಾಭಾರತವೋ ಇದರಲ್ಲೆಲ್ಲ ಒಂದು ಸ್ವಲ್ಪ ಮಟ್ಟಿನ ಎತ್ತರ ಒಂದಿದೆ. ನಮಗೆ ಅಂತ ಒಂದು ತಂದ್ಕೋಬೇಕಾಗತ್ತೆ ಅಂತಿದೆಯಲ್ಲ, ಅವು ಹಂಗಲ್ಲ, ನಮ್ಮದೇ ಕಥೆಗಳು. ಮತ್ತು ಕಥಾ ಸರಿತ್ ಸಾಗರ ಈ ಜನಸಾಮಾನ್ಯರ ಕಥೆಗಳನ್ನು ತುಂಬ ಹೇಳುತ್ತೆ. ಇಲ್ಲೂ ಇವೆ, ಕಡಿಮೆ ಇವೆ. ಅಂದರೆ ಜನಸಾಮಾನ್ಯರ ಕಥೆ ಅಂದರೆ ವ್ಯಾಪಾರಿಯ ಕಥೆ, ಯಾವುದೋ ಕೆಲಸ ಮಾಡ್ತಾ ಇರೋನ ಕಥೆ, ಒಬ್ಬ ಬಡಗಿ ಕಥೆ, ಹೀಗೆ ಊರಿನ ಒಳಗೆ ನಡೆಯುವ ಕಥೆಗಳನ್ನು ತುಂಬ ಹೇಳುತ್ತೆ ಕಥಾ ಸರಿತ್ ಸಾಗರ. ರಾಜರ ಕಥೆಗಳು ಇವೆ, ಆದರೆ ಈ ಕಥೆಗಳು ಹೇಳ್ತಾವಲ್ಲ, ಅಲ್ಲಿ ಭಾಳ ಮಜಾ ಇದೆ. ಅಲ್ಲಿ ಹೋಗ್ತಾನೆ, ಯಾವುದೋ ದ್ವೀಪಕ್ಕೆ ಹೋಗ್ತಾನೆ, ಸಮುದ್ರ ದಾಟ್ತಾನೆ, ಅಲ್ಲಿ ದೋಣಿ ಮುಳುಗತ್ತೆ, ಏನೇನೋ ಕಥೆ, ಅಲ್ಲಿಂದ ಎಲ್ಲಿಗೆ ಹೋಗ್ತಾನೆ, ಇಂಥ 100 ಕಥೆಗಳು. ಹಾಗೆ ಇವಿಷ್ಟರಲ್ಲಿ ಪ್ರಧಾನವಾಗಿ ಕಥೆಗಳು ಬಂದವು. ಆ ನಂತರ ಅಂದರೆ ಪಂಚತಂತ್ರ ಹಿತೋಪದೇಶಗಳಲ್ಲಿ ಕಥೆಗಳು ಬಂದವು. ಅದು ಮಕ್ಕಳ ಕಥೆಗಳು ಅಂತಾಗಿ ನಿಂತ್ಕೊಂಡ್ಬಿಟ್ಟಿದೆ. ವಾಸ್ತವವಾಗಿ ಪಂಚತಂತ್ರ ಅನ್ನೋದು ಮಕ್ಕಳ ಕಥೆ ಅಲ್ಲ, ಅದು ಪಕ್ಕಾ ಅದು ಇದರ ಕಥೆ. ಅದು ಅಂದರೆ ವ್ಯಕ್ತಿತ್ವ ವಿಕಸನದ ಕಥೆನೇ ಅದು. ಅಂದರೆ ಅದರಲ್ಲಿ ಮ್ಯಾನೇಜ್ಮೆಂಟಿಗೆ ಬೇಕಾಗಿರೋದು ಇದೆ, ತುಂಬ ಹೆಚ್ಚಾಗಿ ಅದರಲ್ಲಿ ಸಿಗೋದು ನಮಗೆ ಮ್ಯಾನೇಜ್ಮೆಂಟಿಗೆ ಬೇಕಾಗಿರೋದು ಸಿಗುತ್ತೆ. ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಇರಲಿ ಅಥವಾ ಒಂದು ಮ್ಯಾನೇಜ್ಮೆಂಟ್ ಇರಲಿ, ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಿದ್ದಿರಲಿ, ಅದನ್ನೇ ಹೇಳುತ್ತೆ ಅದು. ಪಂಚತಂತ್ರ ಮತ್ತು ಹಿತೋಪದೇಶ 2 ಕಥೆಗಳು ದೊಡ್ಡವ್ರ ಕಥೆ ಅದು ವಾಸ್ತವವಾಗಿ. ಯಾಕೆಂದರೆ ರಾಜ್ಕುಮಾರಿಗೆ ಹೇಳಿದ ಕಥೆ ಅದು. ಅವನೇನು ಮಾಡಬೇಕಾಗಿದೆ ಅದಕ್ಕೆ ಬೇಕಾಗುವಂತಲೇ ಕಥೆಗಳನ್ನ ಹೇಳ್ಕೊಂಡೋಗಿ. ಯಾಕಂದ್ರೆ ಅವ್ನು ರಾಜನ ಕೂತ್ಕೋತಾನೆ, ಅವನೆದ್ರಿಗೆ 1000 ಸಮಸ್ಯೆ ಬರುತ್ತೆ, ಏನು ಮಾಡ್ತಾನೆ ಅಂತ. ಹಾಗಾಗಿ ಅಲ್ಲೂ ಕಥೆಗಳಿವೆ. ಅಲ್ಲಿ ಕೆಲವು ಕಥೆಗಳನ್ನು ಈ ಕಥಾ ಸರಿತ್ ಸಾಗರ ಇನ್ನೆಲ್ಲೋ ಜಾನಪದದಿಂದ ತಗೊಂಡಿರೋದು ಇದೆ, ಅವರೇ ಸ್ವತಃ ಹೇಳಿರೋ ಕಥೆಗಳು ಇದೆ ಅಂತ ಅನ್ನಿಸುತ್ತೆ. ಪ್ರಧಾನವಾಗಿ ಇವುಗಳು ಬಂದವು. ಇದಾದ ಮೇಲೆ ಕಾವ್ಯಗಳಲ್ಲಿ ಒಂದಿಷ್ಟು ಕಥೆಗಳು ಬಂದವು.
ಅದರಲ್ಲಿ ಕೆಲವನ್ನ ಈ ಆಕಾರಗಳಿಂದ ತೆಗೆದುಕೊಂಡು ಕಥೆ ಮಾಡಿದ್ರು, ಈ ಆಕಾರಗಳಿಂದ ತೆಗೆದುಕೊಂಡು ಇನ್ನು ಕೆಲವು ಬೇರೆ ಕಥೆಗಳು ಕೂಡ ಅಲ್ಲಿ ಕಾಣಿಸುತ್ತೆ. ಹೀಗೆ ನಮ್ಮಲ್ಲಿ ಈ ಕಥಾ ಪರಂಪರೆ ಅನ್ನೋದು ಬೆಳೆದು ಬಂದಿರೋದು ಗೊತ್ತಾಗುತ್ತೆ. ಸೊ ಇದ್ರ ಜೊತೆಗೆ ಜನಪದ ಕಥೆಗಳು ನೀವು ಹೇಳಿದ ಹಾಗೆ ನಮ್ಮಲ್ಲಿ ಎಷ್ಟೋ ಜನ ಜನಪದ ವಿದ್ವಾಂಸರು A.K. ರಾಮಾನುಜನ್ ಅವ್ರದ್ದು ನೋಡಿದ್ದೀನಿ ನಾನು. ಆಮೇಲೆ ತುಂಬ ಜನ ಜನಪದ ವಿದ್ವಾಂಸರು ಹಳ್ಳಿಗಳಿಗೆ ಹೋಗಿ, ತುಂಬ ಜನ ಕರ್ನಾಟಕದ ಹಳ್ಳಿಗಳೆಲ್ಲ ಹೋಗಿ, ಉತ್ತರ ಕರ್ನಾಟಕ, ದಕ್ಷಿಣ, ಅಲ್ಲಿ ಹಳೆ ವಯಸ್ಸಾದವರು ಅಜ್ಜಿಯಂದ್ರನ್ನೆಲ್ಲ ಅವ್ರನ್ನ ರೆಕಾರ್ಡ್ ಮಾಡ್ಕೊಂಡು ತಂದು ಅದನ್ನು ಅದನ್ನು ಬರೆದು ಪ್ರಿಂಟ್ ಮಾಡಿ ಪ್ರಕಾಶನ ಮಾಡಿರೋದು ಕಥೆಗಳು ಕೂಡ ಇವೆ ನಮ್ಮ ಹತ್ರ. ಹೌದು. ಸೊ ಆ ಥರ ಅಂದರೆ ಈಗ ಉದಾಹರಣೆಗೆ ನಾಗಮಂಡಲ ಕಥೆ ಒಂದು ಜನಪದ ಕಥೆನೇ. ಸೊ ಆ ಥರ ಕೂಡ ನೂರಾರು ಕಥೆಗಳಿವೆ, ನೂರಾರಲ್ಲ ಸಾವಿರಾರು ಕಥೆಗಳಿವೆ. ಒಟ್ಟಿನಲ್ಲಿ ಕಥೆ ಅನ್ನೋದು ನಮ್ಮ. ಆಮೇಲೆ ಜಾನಪದದಲ್ಲಿ ಭಾಳ ಒಂದು ವೈಶಿಷ್ಟ್ಯ ಏನಿದೆ ಅಂದರೆ, ಒಂದು ಎಳೆ ಯಾವುದೋ ಹಳೆದ್ರಲ್ಲಿ ಇರೋದನ್ನು ಇಟ್ಟುಕೊಂಡು ಹೊಸ ಕಥೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಕರೆಕ್ಟ್. ಒಂದೇ ಕಥೆ ಅದು. ಅದಾದರೆ ಬೇರೆ ಬೇರೆ ಪ್ರದೇಶಕ್ಕೆ ಹೋದ್ರೆ ಆ ಕಥೆಯನ್ನು ಅವ್ರು ಬೇರೆ ತರಹದಲ್ಲಿ, ಅಂದರೆ ಈಗ ರಾಮಾಯಣ ಹಿಂಗೆ ನಡೀತು ಅಂತ ಇದೆಯಲ್ಲ, ಅವರಲ್ಲಿ ಏನು ರಾಮನೇ ಬರಬೇಕು ಸೀತೆನೇ ಬರಬೇಕು ಅಂತಿಲ್ಲ, ಬಟ್ ಇದನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಬೇರೆ ಥರ ನಡೆಯುತ್ತೆ. ಇಲ್ಲಿ ಒಂಥರೇನೋ ಕೈಕೇನೋ ಇರ್ತಾಳೆ, ಆದರೆ ಇವಳು ಬೇರೆ ಥರ ಅಂತ ಅವ್ರು ಹೇಳ್ತಾರೆ ಕಥೆಯನ್ನು. ಅಂದರೆ ಅದು ಅವರ ಬದುಕಿನ ಕಥೆ, ಅಂದರೆ ಅವರು ಕಂಡ ಅವರ ಸುತ್ತ ಎಲ್ಲೋ ನಡೆದ ಕಥೆ. ಅಲ್ಲಿ ಬೇರೆ ಥರ ಒಬ್ಬಳು ಕೈಕೇ ಇರ್ತಾಳೆ, ಅಲ್ಲಿ ಕೈಕೇಯಿಗೆ ಅನ್ಯಾಯ ಆಗಿರ್ಬೋದು ಬೇಕಿದ್ರೆ. ಅಂದರೆ ಅವ್ರ ಕೈಕೇಯಿ ಅಂತ ಹೆಸರಿಸಬೇಕು ಅಂತಿಲ್ಲ ಅಲ್ಲಿ. ಹೀಗೆ ಜಾನಪದದಲ್ಲಿ ಒಂದು ಕಾಲದವರೆಗೆ ಭಾಳ ಚೆನ್ನಾಗಿ ಕಥೆಗಳನ್ನು ಹೆಣಿತಾ ಇದ್ದರು, ಅಂದರೆ ಅಲ್ಲಲ್ಲಿ ಹೆಣಿತಾ ಇದ್ದರು. ಇವತ್ತು ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸುತ್ತೆ ಅದರಲ್ಲಿ. ಅಂದರೆ ಸ್ವತಃ ಆ ಥರ ಒಂದು ಕಥೆಯನ್ನು ಆ ಥರ ಕಥೆಗಳನ್ನು ಹುಟ್ಟಿಸೋದು ಅನ್ನೋದು ಸ್ವಲ್ಪ ಕಡಿಮೆ ಆಯಿತು. ಆದರೆ ಬೇರೆ ಬಂತು, ಸಣ್ಣ ಕಥೆಗಳು ಅಂತ ಏನು ಬಂದು ಅಲ್ಲಿ ದೊಡ್ಡ ಕೆಲಸ ನಡೀತಾ ಇದೆ ಈಗ. ಸಣ್ಣ ಕಥೆಗಳಲ್ಲೂ ಕೂಡ ಆ ಥರ ಪಾತ್ರಗಳನ್ನ ಇಟ್ಕೊಂಡು ಅವ್ರದ್ದೇ ಆದ ರೀತಿಯಲ್ಲಿ ಅದನ್ನು ವ್ಯಾಖ್ಯಾನಿಸುವಂಥ ಕಥೆಗಳು ಕೂಡ ಬಂದಿದೆ. ಕನ್ನಡದಲ್ಲಂತೂ ಸಣ್ಣ ಕಥಾ ಪ್ರಕಾರ ಅನ್ನೋದಿದೆಯಲ್ಲ, ಅದು ತುಂಬ ಚೆನ್ನಾಗಿ ಬೆಳೆದಿದೆ, ಬೆಳೀತಾನೂ ಇದೆ. ಇವತ್ತಂತೂ ಎಷ್ಟು ಜನ ಆ ಥರ ಕಥೆಗಳನ್ನು ಸೃಷ್ಟಿ ಮಾಡೋರಿದ್ದಾರೆ. ಸರ್ ನೀವು ಹೇಗೆ ಬರೀತೀರಾ ಸರ್? ಅಂದರೆ ಈಗ ನೀವು ಮಾತಾಡೋದು ನಮ್ಗೆ ಗೊತ್ತು, ಪುಸ್ತಕ ಬರೆದಿದ್ದು ನಾವು ಓದ್ತೀವಿ, ಬಟ್ ಬರೆಯೋಕ್ಕೊಂದು ಪ್ರೊಸೆಸ್ ಅಂತ ಇರುತ್ತಲ್ಲ, ಒಂದು ಮನಸ್ಸು, ಒಂದು ಕ್ರಿಯಾಶೀಲತೆ, ಅದಕ್ಕೊಂದು ಮೂಡ್ ಅಂತ ನಾವು ಅನ್ಕೋತೀವಿ. ಯಾಕಂದರೆ ಈ ಬದುಕಲ್ಲಿ ಆ ಒಂದು ಅಂದರೆ ಆ ಏಕಾಂತ ಅದು ಹೇಗೆ ಆಗುತ್ತೆ ಸರ್? ಏಕಾಂತ ಅಂತ ಒಂದೇನು ಬೇಕಾಗೋಲ್ಲ ನನಗೆ, ಆದರೆ ಮೂಡ್ ಅಂತ ಒಂದು ಬೇಕಾಗತ್ತೆ. ಅಂದರೆ ಮೂಡ್ ಇಲ್ದಿದ್ರೂ ಬರಿತೀನಿ ನಾನು, ಬರೆಯೋದು ಅನಿವಾರ್ಯ ಆಗುತ್ತೆ. ಅಂದರೆ ಈಗೇನಾಗುತ್ತೆ, ಬರಹನೋ ಮಾತೋ ಅದನ್ನು ನಾವು ಬದುಕಿನ ಪ್ರಧಾನ ಸ್ಥಾನಕ್ಕೆ ತಂದು ನಿಲ್ಲಿಸ್ಕೊಂಡಾಗ ಮೂಡಿದ್ದಾಗ ಮಾತ್ರ ಮಾತಾಡ್ತೀನಿ, ಮೂಡಿದ್ದಾಗ ಮಾತ್ರ ಬರಿತೀನಿ ಅಂತ ಹೇಳೋಕೆ ಅವಕಾಶ ಇರಲ್ಲ. ಹಾಗಾಗಿ ಎಲ್ಲ ಹೊತ್ತಲ್ಲೂ ಬರಿತೀನಿ ನಾನು. ಆದರೆ ಮೂಡಿದ್ದಾಗ ಅದು ಓಡತ್ತಲ್ಲ, ಅದು ಓಟ ಒಂದು ಬೇರೆ ಥರ ಇರುತ್ತೆ. ಟಕ 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 ಅಂತ ಓಡ್ತಾ ಇರುತ್ತೆ. ಕೆಲವು ಸಲ ಮೂಡಿಲ್ದೇನೂ ಬರಿಬೇಕಾಗತ್ತೆ, ಆಗ ಅದು ಓಡಲ್ಲ. ಅದು ಮತ್ತು ಮೂಡಿದ್ದಾಗ ಹೆಂಗೆ ಓಡತ್ತೆ ಅದು ಅಂತ ಅಂದರೆ, ನಾನು ವಾಸ್ತವವಾಗಿ ಬರೆಯಲ್ಲ, ನಾನು ನೇರವಾಗಿ ಟೈಪ್ ಮಾಡ್ತೀನಿ. ಐಪ್ಯಾಡಲ್ಲಿ ನಾನು ಮಾಡೋದು, ಅಂದರೆ ಕೀ ಇದು ಯಾವುದನ್ನು ಬಳಸೋಲ್ಲ. ಐಪ್ಯಾಡಲ್ಲೇ ನೇರ ಟೈಪ್ ಮಾಡ್ತಿಲ್ಲ, ಮೊಬೈಲಲ್ಲೂ ಟೈಪ್ ಮಾಡ್ತೀನಿ ನಾನು. ಕೈಯಲ್ಲಿ ಹಿಂಗೆ ಮಾಡ್ತೀನಿ. ಈ ಎರಡು ಕೈಯೂ ಬಳಸಲ್ಲ, ನಾನೇನು ಇದನ್ನು ಕಲ್ತಿಲ್ವಲ್ಲ, ಇದೇ ಎರಡು ಬೆರಳಲ್ಲೇ ಹೊಡಿಯೋದಷ್ಟೇ. ಹೆಂಗೆ ಎಷ್ಟು ಮೂಡಿದ್ದಾಗ ಬರುತ್ತೆ ಅಂದರೆ, ನನಗೆ ನನ್ನ ಕೈ ಸ್ಲೋ ಅಂತ ಅನ್ಸೋಕೆ ಶುರು ಆಗ್ಬಿಡುತ್ತೆ. ಅಷ್ಟು ಫಾಸ್ಟಾಗಿ ಒಳಗಡೆಯಿಂದ ಬರ್ತಾ ಇರುತ್ತೆ. ಮೂಡ್ ಇಲ್ಲದೆ ಇದ್ದಾಗ ಅಷ್ಟು ವೇಗ ಇರಲ್ಲ, ಆದರೆ ಬರ್ಕೊಂಡು ಹೋಗುತ್ತೆ. ಪ್ರೊಸೆಸ್ ಅಂದರೆ ಮನಸ್ಸಲ್ಲಿ ಒಂದು ಪ್ರೊಸೆಸ್ ಅನ್ನೋದು ಯಾವಾಗಲೂ ಇರುತ್ತೆ. ಅಂದರೆ ಈ ಬರಹ ಇವತ್ತೇ ಏನು ಹುಟ್ಕೊಂಡಿರಲ್ಲ, ಅದರ ಯೋಚನೆಗಳು ಯಾವತ್ತೋ ಎಲ್ಲೋ ಹುಟ್ಟಿರುತ್ತೆ. ಹಿಂಗೇನೋ ಒಂದು ಹೊಳೆದಿರುತ್ತೆ, ಅದನ್ನು ಇಟ್ಕೊಂಡು ಇಲ್ಲಿ ಅಂದರೆ ಪ್ರಾಚೀನವಾದದ್ದು ಬರೆಯೋದಾದರೂ ನನ್ನದೊಂದು ಅದರಲ್ಲಿ ಸೇರ್ಕೊಳ್ಳುತ್ತಲ್ಲ, ಇದನ್ನು ಹೇಗೆ ಹೇಳಬೇಕು ಅಂತ ಅನ್ನೋದಕ್ಕೆ. ಅಂದರೆ ಒಂದು ಕಥೆ ಅಥವಾ ಒಂದು ಪಾತ್ರವನ್ನು ಹಿಂಗೆ ನೋಡಬೇಕು ಅಂತ ಅಂದ್ಕೊಂಡು ನಾನು ಬರಿತೀನಿ. ನಾನು ಅನುವಾದ ಮಾಡೋಲ್ಲ ಹಳೆಯದನ್ನು, ಹೊಸ ಸೃಷ್ಟಿನೂ ಅಲ್ಲ. ಅಂದರೆ ಕ್ರಿಯೇಟಿವ್ ಆಗಿ ನಾನು ಅದನ್ನು ಸೃಷ್ಟಿ ಮಾಡೋಲ್ಲ. ಸರ್ಜನಶೀಲ ಅಥವಾ ಸೃಜನಶೀಲ ಅಂತ ಹೇಳ್ತಾರಲ್ಲ, ಸರ್ಜನಶೀಲವಾಗಿ ಸೃಷ್ಟಿ ಮಾಡೋಲ್ಲ. ನಾನು ಹಳೇದಿಟ್ಕೊಂಡೇ ಬರಿತೀನಿ, ಆದರೆ ಹಳೇದರ ಅನುವಾದ ಮಾಡೋಲ್ಲ ನಾನು ಅದರಲ್ಲಿ ನನಗೇನೋ ಒಂದಲ್ಲಿ ಕಾಣಬೇಕು, ನನಗೆ ಇಲ್ಲೇನೋ ಒಂದು ಆಳ ಇದೆ ಅಂತ ಕಾಣದೆ ಆ ವಸ್ತು ಆಯ್ಕೆ ಮಾಡ್ಕೊಳ್ಳಲ್ಲ ನಾನು. ಆ ವಸ್ತು ಆಯ್ಕೆ ಮಾಡ್ಕೊಂಡಾಗ ಅದನ್ನು ಹೇಳೋದಕ್ಕೆ ಆ ಯೋಚನೆಗಳು ಯಾವಾಗಲೂ ಬಂದಿರುತ್ತೆ. ಅದು ಇಲ್ಲಿ ಬರೆಯೋಕ್ಕೆ ಬಂದಾಗ ಅದು ಹರಿದುಕೊಂಡು ಹೋಗ್ತಾ ಇರುತ್ತೆ. ಕೆಲವೊಮ್ಮೆ ಬರಿತಾ ಇದ್ದಾಗ ಮತ್ತಷ್ಟು ಅದಕ್ಕೆ ರೂಪ ಬಂದಿರೋದು ಕೂಡ ಇದೆ. ಅಂದರೆ ನಾನು ಮೊದಲು ಯೋಚನೆ ಮಾಡಿದ್ದಕ್ಕಿಂತಲೂ ಒಂದು ಬೇರೆ ಆಯಾಮಗಳು ಅದಕ್ಕೆ ಸಿಕ್ಕಿರೋದು ಕೂಡ ಇದೆ. ಎಸ್, ಏಕಾಂತ ಅಂದರೆ ಹೊರಗಡೆಯಿಂದ ನನಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅನ್ನೋ ಥರ ಏನಿರಲ್ಲ. ಹೊರಗಡೆ ಏನು ಗಲಾಟೆ ಆಗ್ತಾಯಿದ್ರು, ಏನು ನನ್ನ ಸುತ್ತ ಏನು ನಡೀತಾ ಇದ್ರು ನಾನು ಬರಿತೀನಿ. ಬಸ್ ಸ್ಟ್ಯಾಂಡಲ್ಲೂ ಬರಿತೀನಿ, ಅದೇನು ಸಮಸ್ಯೆ ಇರಲ್ಲ. ಆದರೆ ಒಳಗಡೆ ಬರೆಯೋ ಮೂಡು ಬಂದರೆ ಅದು ತುಂಬ ಚೆನ್ನಾಗಾಗತ್ತೆ. ವಂಡರ್ಫುಲ್. ಸೊ ಇದರಲ್ಲಿ 14 ಕಥೆಗಳ ಗುಚ್ಛ ಇದೆ. ಸೊ ಇಳಿದು ಬಂತು ಮೊದಲ ಕಾವ್ಯ, ಬೇಗೆಯ ತಂಪು, ಚಮತ್ಕಾರಪುರದ ಚಮತ್ಕಾರ, ಪುರುಷ,
ಪ್ರೇಮಾಯುಷ್ಯ, ಉರಿದ ಬೆಂಕಿ, ಬದುಕೊಟ್ಟ ಬದುಕು, ಪರೀಕ್ಷೆಯ ಫಲಿತ, ಸಹಜತೆಯಿಂದ ಸಮುನ್ನತಿ, ಪಾರಿಶುದ್ಧದ ಸ್ಥೈರ್ಯ, ಎಳೆತನವೆಲ್ಲ ಎಳಸುತನವಲ್ಲ, ಕೊಟ್ಟು ದೊಡ್ಡವರಾಗಿ, ಅಸಾಧ್ಯ ಸಾಧಕ, ಸಹನೆಯೋ ಸಮರಾಂಗಣವು. ಕಥೆಯ ಹೆಸರು ಕೇಳಿದರೆ ಗೊತ್ತಾಗಲ್ಲ ಏನು ಕಥೆ ಅಂಥೇಳಿ, ಆ ಥರ ಅವರು ಗುಪ್ತವಾಗಿ ಇಟ್ಟಿದ್ದಾರೆ. ಆದರೆ ನೀವು ನೋಡ್ತಾ ಇದ್ದರೆ ರಾಮಾಯಣ ಮಹಾಭಾರತ ಪಾತ್ರಗಳು ಅವೆಲ್ಲವೂ ಕೂಡ ಅಲ್ಲಲ್ಲಿ ಕಾಣುತ್ತೆ. ಕೆಲವೊಂದು ಮಾತ್ರ ಹೊಸ ಪಾತ್ರಗಳಂತ ಅನಿಸುತ್ತೆ. ಸೊ ಇದನ್ನು ನಮ್ಮ ಜಮೀಲ್ ಸಾವಣ್ಣವ್ರು ಪಬ್ಲಿಷ್ ಮಾಡಿದ್ದಾರೆ. ಜಮೀಲ್ ಸಾವಣ್ಣವರು ನಮ್ಮ ನಡುವಿನ ಒಬ್ಬ ಏನು ಹೇಳಿ ಜುನೂನ್ ಅಂತಾರಲ್ಲ ಪುಸ್ತಕದ ಬಗ್ಗೆ, ಆ ಥರ ವ್ಯಕ್ತಿಯವರು. ಪುಸ್ತಕ ಬಿಟ್ಟು ಬೇರೆ ಏನೂ ಮಾತಾಡಲ್ಲ, ಏನು ಯೋಚನೆ ಮಾಡಲ್ಲ. ನೋಡಿ, ನನಗೆ ಇವ್ರು ಹೇಳ್ತಿರ್ಬೇಕು ಅನ್ನಿಸ್ತಾ ಇತ್ತು, ನಾವು ಏನನ್ನು ಯೋಚನೆ ಮಾಡ್ತೀವೋ ಅದೇ ಬರುತ್ತೆ ಅಂತ ಅನ್ನೋಕ್ಕೆ. ಅಂದರೆ ನಮ್ಮ ಉಮೇಶ್ ಸರು ಕ್ರೈಮ್ ಬಗ್ಗೆ, ಕ್ರಿಮಿನಲ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಓಕೆ, ಆ ಹಳ್ಳೆದಲ್ಲೇ ಯೋಚನೆ ಮಾಡ್ತಿರ್ತಾರೆ, ಅವ್ರಿಗೆ ಅದೇ ಬರ್ತಾ ಇರುತ್ತೆ. ಅವ್ರು ಹೇಳ್ತಾ ಇರ್ತಾರೆ. ಸರ್ ಪಾತ್ರ ಪ್ರಪಂಚನೇ ಬೇರೆ. ಅಂದರೆ ನಾವು ಅಂದರೆ ಜಗತ್ತಲ್ಲಿ ಎಲ್ಲರಿಗೂ ಒಂದೊಂದು ಅವಕಾಶಗಳಿದೆ, ಎಲ್ಲರೂ ಒಂದೊಂದು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು ಅಂತ. ಸೊ 14 ಕಥೆಗಳಲ್ಲಿ ಸರಿ ಒಂದು ಪುಟ್ಟ ಕಥೆಯನ್ನು ಯಾವುದಾದ್ರೂ ನಮ್ಮ ನೋಡುಗರಿಗೆ ಹೇಳ್ಬೋದಾ? ಒಂದು ಉಪಮನ್ಯು ಅಂತ ಒಬ್ಬನ ಕಥೆ ಬರುತ್ತೆ, ಮಹಾಭಾರತದ ಕಥೆ ಅದು. ಅಂದರೆ ಮಹಾಭಾರತದ ಉಪಕಥೆಗಳು ಅಂತ ಒಂದು ಹೇಳ್ತಾರಲ್ಲ, ಉಪಕಥೆಗಳು ಅಂತ ಹೇಳಬಾರ್ದು ಅಂತ ನನಗೊಂದು ಅನ್ಸುತ್ತೆ. ನಾವೇನು ಮಾಡಿದ್ದೀವಿ, ಮಹಾಭಾರತದಲ್ಲಿ ಪಾಂಡವರು ಧಾರ್ತರಾಷ್ಟ್ರ ಕಥೆ ಪ್ರಧಾನ ಕಥೆ, ಉಳಿದಿದ್ದೆಲ್ಲ ಉಪಕಥೆ ಅನ್ನೋ ಥರ ಒಂದು ವಿಭಾಗ ಇದೆಯಲ್ಲ. ನನಗೆ ಹಾಗೇನು ಕಾಣಿಸೋಲ್ಲ. ಅಲ್ಲಿ ಎಲ್ಲ ಕಥೆನೂ ಪ್ರಧಾನ ಕಥೆ ಥರನೇ, ಯಾರ್ದೋ ಒಂದು ಕಥೆ ಹೇಳಿದರೂ ಅಲ್ಲಿ ಅದು ಪ್ರಧಾನವಾಗಿಯೇ ಇದೆ. ಹಾಗೆ ಬಂದ ಒಂದು ಕಥೆ ಇದು. ಆಯೋಧ ಧೌಮ್ಯ ಅಂತ ಒಬ್ಬ ಗುರು ಒಂದು ಕಾಡಿನ ಪ್ರದೇಶದಲ್ಲಿ ಅವರು ಗುರುಕುಲ ನಡೆಸ್ತಾ ಇದ್ದರು. ಅವರಲ್ಲಿ ಸಾಕಷ್ಟು ಜನ ಶಿಷ್ಯರು ಬರ್ತಾಯಿದ್ರು, ಕಲಿತಾಯಿದ್ರು, ಹೋಗ್ತಾಯಿದ್ರು. ಹೀಗೆ ಅವರು ಗುರುಕುಲ ನಡೆಸ್ತಾ ಇದ್ದರು. ಉಪಮನ್ಯು ಅಂತ ಒಬ್ಬ ಶಿಷ್ಯ ಬಂದ. ಬಂದರೆ ಅಲ್ಲಿ ಹೇಗಿರ್ತಾ ಇತ್ತು ಗುರುಕುಲಗಳು ಅನ್ನೋದು ಗೊತ್ತಾಗುತ್ತೆ. ಅಂದರೆ ಒಂದು ಸಾಮಾನ್ಯ ಶಿಕ್ಷಣ ಏನೋ ಕೊಡ್ತಾ ಹೋಗ್ತಾ ಇರ್ತಿದ್ರು. ಅದು ಆ ಗುರುನೇ ಕೊಡ್ತಾಯಿದ್ರು ಅಥವಾ ಅಲ್ಲಿರುವ ಇನ್ಯಾರೋ ಅಧ್ಯಾಪಕರು ಅವರು ಸಾಮಾನ್ಯ ಶಿಕ್ಷಣ ಕೊಡ್ತಾಯಿದ್ರು. ಆದರೆ ಒಂದು ವಿಶೇಷ ಶಿಕ್ಷಣ ಅನ್ನೋದನ್ನು ಅವ್ರು ಬೇರೆ ಇಟ್ಕೋತಾಯಿದ್ರು. ಅದನ್ನು ಆಯ್ದು ಕೊಡ್ತಾಯಿದ್ರು. ಯಾರಿಗೇನು ಕಲಿಸ್ಬೇಕು ಅನ್ನೋದನ್ನು ಆಯ್ದು ಕಲಿಸ್ತಾಯಿದ್ರು. ಅವನಿಗೆ ಸಾಮಾನ್ಯ ಶಿಕ್ಷಣ ನಡೀತಾ ಇತ್ತು ಅಷ್ಟೇ. ಸಾಧಾರಣ ಗುರುಕುಲಗಳಲ್ಲಿ ಬದುಕಿನ ಶಿಕ್ಷಣ ಕಲಿಸ್ತಾಯಿದ್ರು. ಬದುಕಿನ ಶಿಕ್ಷಣ ಅಂದರೆ ವೃತ್ತಿ ಶಿಕ್ಷಣ ಇರ್ತಾ ಇತ್ತಲ್ಲಿ. ಅವತ್ತಿನ ವೃತ್ತಿಗಳಲ್ಲಿ ಯಾವುದೆಲ್ಲ ಮುಖ್ಯವಾಗಿರ್ತಿತ್ತೋ ಅಂಥ ವೃತ್ತಿಗಳನ್ನು ಒಂದೊಂದು ಗುರುಕುಲಗಳಲ್ಲಿ ಜೋಡಿಸ್ಕೊಳ್ತಾ ಇದ್ದರು. ಮತ್ತು ಆಶ್ರಮದ ಕೆಲಸಗಳನ್ನೆಲ್ಲ ಅವರೇ ಮಾಡಬೇಕಾಗಿತ್ತು. ಅಂದರೆ ಅಲ್ಲಿ 100 ಜನ 1000 ಜನ ಇರ್ತಾಯಿದ್ರು. ಅದಕ್ಕೆ ಬೇಕಾದ ಕೆಲಸಗಳನ್ನೆಲ್ಲ ವಿದ್ಯಾರ್ಥಿಗಳು ಮಾಡಬೇಕಾಗಿತ್ತು. ಹಾಗೆ ಉಪಮನ್ಯುವಿಗೆ ಒಂದು ಕೆಲಸ ಏನು ಬಂತು ಅಂದರೆ, ಗೋವುಗಳನ್ನು ಕಾಡಿಗೆ ಹೋಗಿ ಮೇಯಿಸ್ಕೊಂಬರ್ಬೇಕು ಅಂತ ಬಂತು. ಕಲಿಯೋದಕ್ಕೆ ಅಂತ ಬಂದಿದ್ದು. ಈಗ ಹಂಗೆಲ್ಲ ಮಾಡಿದ್ರೆ ಒಳಗೆ ಹಾಕ್ಬಿಡ್ತಾರೆ. ದನ ಕಾಯ ಕೆಲಸಕ್ಕೆ ಹಾಕಿದೆಯಾ ಅಂತ. ಬಟ್ ಅವತ್ತಿನ ಯೋಚನೆ ಬೇರೆ, ಇವತ್ತಿನ ತಪ್ಪು ಅಂತೇನು ಹೇಳೋಕ್ಕಾಗಲ್ಲ. ಇವತ್ತಿನ ಯೋಚನೆಗಳು ಬೇರೆ. ಇವತ್ತು ಮಕ್ಕಳನ್ನು ದನ ಕಾತ್ಕೊಂಡಿರು ಅಂದರೆ ನಮಗೆ ನಾಳೆ ನೀಟಲ್ಲ ಏನೇನೋ ಆಗಿಬಿಡುತ್ತೆ. ಅವನನ್ನು ಕಳಿಸಿದ್ರು. ಹೇಗಿರ್ತಾ ಇತ್ತು ಅಂದರೆ, ಈ ಪರೀಕ್ಷಿಸೋದೊಂದು ಕ್ರಮ ಇರ್ತಾಯಿತ್ತು ಆಗ. ಪರೀಕ್ಷಿಸೋದು ಅಂದರೆ ಪರೀಕ್ಷಿಸಿ ಅವನನ್ನು ಪಾಸ್ ಮಾಡಬೇಕು ಅಂತ ಅಲ್ಲ, ಸಮಸ್ಯೆ ಒಡ್ಡಬೇಕು. ಅವನೆದುರಿಗೆ ಸಮಸ್ಯೆ ಒಡ್ಡಬೇಕು. ಸಣ್ಣ ವಯಸ್ಸಲ್ಲಿ ಸಮಸ್ಯೆಗೆ ಅವನು ಪರಿಹಾರ ಹುಡ್ಕೋಬೇಕು. ಪರಿಹಾರ ಏನು ಹುಡ್ಕೋತಾನೆ ಅನ್ನೋದ್ರ ಮೇಲೆ ಅವನೇನಾಗಬೇಕು ಅಂತ ಒಂದು ನಿರ್ಣಯ, ಅವನ ಬದುಕು ಏನಾಗಬೇಕು ಅನ್ನೋದು ನಿರ್ಣಯ. ಅವನಿಗೇನೂ ಹೇಳಲಿಲ್ಲ. ಹಸುಗೆ ತೊಗೊಂಡೋಗಿ ಕಾಡಿಗೆ ಹೋಗಿ ಮೇಯಿಸ್ಕೊಂಬ ಅಂತ ಹೇಳಿದ್ರು. ನಿನಗೆ ಮಧ್ಯಾಹ್ನದ ಊಟದ ಕತೆ ಏನು ಅಂತ ಯಾರೂ ಹೇಳಿಲ್ಲ. ಟಿಫಿನ್ ಬಾಕ್ಸಲ್ಲಿ ಯಾರೂ ಹಾಕ್ಕೊಟ್ಟಿಲ್ಲ. ಹಸುಗಳನ್ನು ಕರ್ಕೊಂಡು ಹೋದ. ಎಷ್ಟೋ ಹಸು, 25, 30, 50 ಎಷ್ಟೋ ತೊಗೊಂಡೋಗು ಅಂತ ಹೇಳಿರ್ತಾರೆ. ಇರೋ ಅಷ್ಟನ್ನು ಏನೂ ಅಲ್ಲ. ಯಾಕೆಂದರೆ ಹಸು ಮೇಯಿಸೋದು ಗುರಿ ಅಲ್ಲ. ಸರಿ, ಕಾಡಿಗೆಲ್ಲ ಹೋದ. ಸಂಜೆ ಬಂದಾಗ ಗುರುಗಳು ಹಿಂಗೆ ನೋಡಿದ್ರು ಅವನನ್ನು. ಎಂದಿನಂತೆ ಇದ್ದ, ಅಂದರೆ ನಳಿಸ್ತಾ ಇದ್ದ. ಈಗ ಬೆಳಗಿನಿಂದ ಸಂಜೆವರೆಗೆ ಉಪವಾಸ ಇದ್ದು ಸುತ್ತಿದರೆ ದೇಹಕ್ಕೊಂದು ಆಯಾಸ ಆಗುತ್ತೆ, ಬಳಲಿಕೆ ಆಗುತ್ತಲ್ಲ. ಬಳಲಿಕೆ ಇಲ್ಲ ಅವನಲ್ಲಿ. ಅವ್ರು ಕೇಳಿದ್ರು, ಅಲ್ಲ ನಿನಗೆ ಊಟದ ವ್ಯವಸ್ಥೆ ಮಾಡಿರಲಿಲ್ಲ, ಆದರೂ ಹಿಂಗೆ ನಳಿಸ್ತಾ ಇದೆಯಲ್ಲ, ಹೇಗೆ ಇದು, ಏನು ಮಾಡಿದೆ ಊಟಕ್ಕೆ? ಅವನು ಹೇಳ್ದ, ಗುರುಗಳೇ ಮಧ್ಯದ ಸಮಯದಲ್ಲಿ ಹೋಗಿ ಭಿಕ್ಷಾಟನೆ ಮಾಡಿ ಊಟ ಮಾಡಿದೆ. ಭಿಕ್ಷಾಟನೆ ಮಾಡಬೇಕಿತ್ತಾಗ ವಿದ್ಯಾರ್ಥಿಗಳು, ಅಲ್ಲೇ ಇರೋ ಮನೆಗಳಿರ್ತಿತ್ತು, ಅಲ್ಲೋಗಿ ತೊಗೊಂಬರ್ಬೇಕಾಗಿತ್ತು ಭಿಕ್ಷಾಟನೆ ಮಾಡಿ. ಅದಕ್ಕೆ ಗುರುಗಳಂದರು, ತಪ್ಪು. ಆಗ ಕ್ರಮ ಹೇಗೆ ಅಂದರೆ, ವಿದ್ಯಾರ್ಥಿಗಳೋಗಿ ಭಿಕ್ಷಾಟನೆ ಮಾಡಬೇಕು, ಅದನ್ನು ತಂದು ಗುರುವಿಗೆ ಕೊಡಬೇಕು, ಅರ್ಧ ವಾಪಸ್ ಕೊಡ್ತಾರೆ ಗುರುಗಳು ಅಂತ ಇರ್ತಿತ್ತು. ಅವ್ರು ಹೇಳಿದ್ರು, ನೋಡು, ಗುರುವಿಗೆ ಸಮರ್ಪಣೆ ಮಾಡದೆ ನೀನು ಸ್ವೀಕಾರ ಮಾಡಬಾರ್ದಲ್ವಾ, ಹಾಗಾಗಿ ತಪ್ಪು ನೀನು ಮಾಡಿದ್ದು ಅಂದರು. ಆಯಿತು ಗುರುಗಳೇ ಎಂದ ಅವನು. ಮಾರನೇ ದಿವಸ ಹೋದ. ಮಧ್ಯಾಹ್ನ ಭಿಕ್ಷಾಟನೆ ಮಾಡ್ದ. ತಂದು ಭಿಕ್ಷೆಯನ್ನು ಗುರುವಿಗೆ ಸಮರ್ಪಣೆ ಮಾಡ್ದ. ಗುರು ವಾಪಸ್ ಕೊಡಲೇ ಇಲ್ಲ. ಸರಿ, ಮತ್ತೆ ಹೋಗ್ಬಿಟ್ಟ ಅವನು, ಏನೂ ಕೇಳಲಿಲ್ಲ. ಸಂಜೆ ಬಂದ. ಮತ್ತೆ ಸಂಜೆ ನೋಡಿದರೆ ಮತ್ತೆ ಹಾಗೆ ಇದ್ದಾನೆ. ಗುರುಗಳಿಗೆ ಕೇಳಿದ್ರು, ಅಲ್ಲ ನಿನಗೆ ಭಿಕ್ಷೆನ ಪಾಲೇ ಕೊಟ್ಟಿಲ್ಲ ನಾನು,
ಆದರೂ ನಿನಗೆ ಉಪವಾಸ ಇದ್ದ ಥರ ಕಾಣ್ತಾ ಇಲ್ಲ, ಏನು ಮಾಡಿದೆ? ಅವನಂದ, ಗುರುಗಳೇ ನೀವೇನು ಕೊಡಲಿಲ್ವಲ್ಲ, ಮತ್ತೆ ಹೋಗಿ ಭಿಕ್ಷೆ ಎತ್ಕೊಂಡು ಹೋದೆ ನಾನು. ಹೇಳಿದ್ರು ನೋಡು ತಪ್ಪು, ಒಂದು ಸಲ ಮಾತ್ರ ಭಿಕ್ಷೆ ಎತ್ತಬೇಕು, ಯಾಕೆಂದರೆ ಎರಡನೇ ಸಲ ಭಿಕ್ಷೆ ಎತ್ತಿದ್ರೆ ಇನ್ನೊಂದು ವಿದ್ಯಾರ್ಥಿಯ ಊಟ ನೀ ಕಸ್ಕೊಂಡಂಗೆ ಆಯಿತು. ಯಾಕೆಂದರೆ ಆ ಮನೆಗಳವರು ಇಷ್ಟು ಜನಕ್ಕೆ ಊಟ ಕೊಡೋದು ಅಂತ ಏನೋ ಅಂದ್ಕೊಂಡಿರ್ತಾರೆ. ನೀನೇ 2 ಸಲ ತೊಗೊಂಡಾಗ ಇನ್ನೊಬ್ಬನಿಗೆ ಇಲ್ಲ ಆಗ್ಬಿಡ್ಬೋದು, ಹಾಗಾಗಿ ಇನ್ನೊಬ್ಬನನ್ನು ಉಪವಾಸ ಕೆಡೋಬಾರದಪ್ಪ, ತಪ್ಪು ಅಂದರು. ಆಯಿತು ಗುರುಗಳೇ ಅಂದ. ಸರಿ, ಮಾರನೇ ದಿವಸ ಮತ್ತೆ ಬೆಳಗ್ಗೆ ಹೋದ, ಮೇಯಿಸ್ಕೊಂಡು ಸಂಜೆ ಬಂದ. ಗುರುಗಳು ನೋಡ್ತಾರೆ, ಏನೂ ಬದಲಾವಣೆ ಇಲ್ಲ. ಈಗ ಗುರುಗಳು ಕೇಳಿದ್ರು, ಅಲ್ಲ ನೀನು ಮೊದಲನೇ ಸಲ ಭಿಕ್ಷೆ ಎತ್ತು ಬಂದೆ, ನಾನು ಕೊಡಲಿಲ್ಲ, ಎರಡನೇ ಸಲ ನೀನು ಭಿಕ್ಷೆಗೆ ಹೋಗಿಲ್ಲ, ಆದರೂ ಹಿಂಗಿದೆಯಲ್ಲ ಹೆಂಗೆ? ಅವನಂದ, ಗುರುಗಳೇ ಹಸುವಿನ ಹಾಲು ಕರ್ಕೊಂಡು ಕುಡಿದ್ಬಿಟ್ಟೆ ಅಂದ. ಹಸು ಅಲ್ವಾ? ಅವ್ರು ಹೇಳಿದ್ರು, ಇಲ್ಲ ನಿನಗೆ ಇದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ, ಅದು ಆಶ್ರಮದ ಆಸ್ತಿ, ಅದು ಯಾರು ಒಬ್ಬರ ಆಸ್ತಿ ಆಗೋಲ್ಲ. ಆ ಹಾಲು ಅನ್ನೋದು ಎಲ್ಲ ವಿದ್ಯಾರ್ಥಿಗಳಿಗೆ ಸಲ್ಲಬೇಕು, ನೀನೊಬ್ಬನೇ ಹಂಗೆ ಕುಡಿದ್ಬಿಟ್ರೆ ಹೇಗೆ? ಹಾಗಾಗಿ ಮೇಯ್ಸೋಕ್ಕೆ ಹೋದವನಿಗೆ ನನಗೆ ಅಧಿಕಾರ ಇದೆ ಅಂತ ಕುಡಿಯೋ ಹಾಗಿಲ್ಲ ನೀನು ಅಂತಂದ್ರೆ, ಆಯಿತು ಗುರುಗಳೇ ಅಂದ. ಮಾರನೇ ದಿನನೂ ಹೋದ, ಮತ್ತೆ ಸಂಜೆ ಬಂದ ಗುರುಗಳು ನೋಡ್ತಾರೆ, ಹಾಗೆ ಇದ್ದಾನವನು. ಅಲ್ಲ, ಅವ್ರು ಹೇಳಿದ್ರು ಭಿಕ್ಷೆ ಎತ್ತಿದ್ರೆ ದಿನ ಭಿಕ್ಷೆಗೂ ಹೋಗ್ತಾ ಇದ್ದಾನೆ, ಆ ಭಿಕ್ಷೆ ನೀವು ವಾಪಸ್ ಕೊಡ್ತಾ ಇಲ್ಲ, ಎರಡನೇ ತಲ ಭಿಕ್ಷೆಗೆ ಹೋಗ್ತಾ ಇಲ್ಲ, ನೀನು ಹಾಲು ಕುಡ್ದಿಲ್ಲ, ಮತ್ತು ಹೆಂಗೆ ಇದು ಅಂತ. ಯಾಕಂದ್ರೆ ಇಲ್ಲ, ಈ ಕರು ಹಾಲು ಕುಡಿಯತ್ತಲ್ಲ, ಅದಾದಮೇಲೆ 100 ಎಷ್ಟೋ ಹಸುಗಳಿದ್ವಲ್ಲ, ಅದು ಕುಡಿದು ಆದಮೇಲೆ ಅದರ ನೊರೆ ಇರುತ್ತಲ್ಲ, ಅದನ್ನು ತಿಂದೆ ನಾನು ಅಂತ. ಅವ್ರು ಹೇಳಿದ್ರು, ನೋಡು ತಪ್ಪು ಇದು, ನೀನು ಮೇಯಿಸ್ತಾ ಇರುವಾಗ ಕರುಗಳಿಗೆ ನಿನ್ನ ಮೇಲೆ ಒಂದು ಪ್ರೀತಿ ಹುಟ್ಟಿರುತ್ತೆ, ನೀನು ಅದರ ನಂತರದ ನೊರೆ ತಿಂತೀಯ ಅಂತಂದರೆ ಅವಕ್ಕೇನು ಅನಿಸುತ್ತೆ? ನಿನಗೆ ಹಾಲು ಮಿಕ್ಕಿಸಬೇಕು ಅಂತ ಅನಿಸುತ್ತೆ, ಆಗ ಅವು ಕಡಿಮೆ ಹಾಲು ಕುಡಿತವೆ. ನೀ ಕರುಗಳನ್ನು ಅರೆ ಹೊಟ್ಟೆ ಮಾಡ್ದಂಗೆ ಆಗಲಿಲ್ವಾ ಅಂತಂದರು. ಆಯಿತು ಗುರುಗಳೇ ಅಂತ ಅಂದ, ಮತ್ತೆ ಹೋದ. ಇಲ್ಲೆಲ್ಲ ಮಾಡಿರೋದೇನು ಅಂತ ಅಂದರೆ, ಇವರು ಕಟ್ ಮಾಡ್ತಾ ಇದ್ದಾರೆ, ಅವನ ಅವಕಾಶಗಳನ್ನೆಲ್ಲ ಕಟ್ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ ಈ ಕಥೆ. ಅಂದರೆ ಎಲ್ಲಿ ಸುಲಭವಾಗಿ ಅವಕಾಶಗಳು ಸಿಗುತ್ತೋ ಅದು ಯಾವುದೋ ಅವನಿಗೆ ಸಿಗದಿದ್ದಾಗ ಮಾಡ್ತಾ ಇದ್ದಾರೆ. ಈಗ ಅವನು ಹೊಸ್ತು ಹುಡ್ಕೊಳ್ತಾನೆ ಇರಬೇಕು, ಹುಡುಕ್ಲೇಬೇಕು ಅವನು. ಅವತ್ತು ಹೋದ, ಇನ್ನೇನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಊರಿಗೆ ಹೋಗಿ ಭಿಕ್ಷೆ ತರೋ ಹಾಗಿಲ್ಲ, ಹಾಲು ಕರೆದು ಕುಡಿಯೋ ಹಾಗಿಲ್ಲ, ನೊರೆನೂ ಕುಡಿಯೋ ಹಾಗಿಲ್ಲ. ಇನ್ನೇನು ಮಾಡೋದು ಅಂತ ಅಂದಾಗ ಅನ್ನಿಸ್ತು ಅವನಿಗೆ, ಯಾವ್ದಾದ್ರು ಎಲೆ ತಿನ್ನೋಣ ಅಂತ ಅನ್ನಿಸ್ತು. ಸರಿ, ಯಾವ ಎಲೆ ಅಂತ ನೋಡ್ಕೊಳ್ಳಿಲ್ಲ, ಎಕ್ಕೆ ಎಲೆ ತಿಂದುಬಿಟ್ಟ. ಎಕ್ಕೆ ಎಲೆ ತಿಂದ ಮೇಲೆ ಏನಾಯಿತು ಅಂದರೆ, ಅವನಿಗೆ ಕತ್ತಲು ಕವಿದು ಬಿಡ್ತು, ಏನೂ ಕಾಣಿಸೋಲ್ಲ ಅಂತ ಆಗಿಬಿಡ್ತು. ಏನೂ ಕಾಣಿಸ್ತಾ ಇಲ್ಲ, ಏನು ಮಾಡಬೇಕು? ಆದರೆ ಸಂಜೆವರೆಗೆ ಗೋವಿನ ಹಿಂದೆ ಓಡಾಡಬೇಕು ಅಂತ ಹೇಳಿದಾರಲ್ಲ, ಅದನ್ನು ಬಿಡಬಾರದು ಅಂತ. ಹಾಗಾಗಿ ಗೋವು ಯಾವ ಕಡೆ ಹೋಗುತ್ತೋ ಅವುಗಳ ಧ್ವನಿ, ಹೆಜ್ಜೆ ಇದರ ಆಧಾರದ ಮೇಲೆ ಹೋಗ್ತಾ ಇದ್ದ. ಸುತ್ತುತ್ತಾ ಇದ್ದ, ಗೊತ್ತಾಗಲಿಲ್ಲ, ಒಂದು ಹಾಳು ಬಾವಿಲಿ ಬಿದ್ದುಬಿಟ್ಟ. ಸಂಜೆ ಆಯಿತು, ಕತ್ತಲಾಯಿತು, ಇವನು ಬಂದಿಲ್ಲ. ಸರಿ, ಗುರುಗಳು ಉಳಿದ ಶಿಷ್ಯರಿಗೆ ಹೇಳಿದ್ರು, ಅವನು ಬಂದೇ ಇಲ್ಲ, ನಾನು ದಿನ ಅವನೇನೋ ಒಂದೊಂದೇ ಹೇಳ್ತಾ ಏನೋ ಇಲ್ಲದೇ ಇದ್ದಾಗ ಮಾಡಿದೆ, ಅವನಿಗೆ ಸಿಟ್ಟು ಬಂದಿದೆ ಅನಿಸುತ್ತೆ, ಅವನಿಗೆ ಹೋಗಿ ಕರ್ಕೊಂಬರೋಣ ಬನ್ನಿ ಅಂತ ಗುರುಗಳು ಹೊರಟು ಅಲ್ಲೋಗಿ ನೋಡಿದರೆ ಗೋವುಗಳೆಲ್ಲ ಅಲ್ಲೆಲ್ಲೋ ಇವನು ಕಾಣಿಸ್ತಾ ಇಲ್ಲ. ಜೋರಾಗಿ ಕರೆದಾಗ ಅಲ್ಲಿ ಬಾವಿಯಿಂದ ಅವನು, ಗುರುಗಳೇ ಇಲ್ಲಿದ್ದೀನಿ. ಸರಿ, ಎಲ್ಲಿ ಅವನ ಧ್ವನಿ ಕೇಳ್ಕೊಂಡು ಹುಡ್ಕೊಂಡು ಹೋದರೆ ಬಾವಿಲಿ ಬಿದ್ದಿದ್ದಾನೆ. ಸರಿ, ಬಾವಿಯಿಂದ ಮಕ್ಕಳು ಎತ್ತಿ ಯಾಕೆ ಬಾವಿಗೆ ಹೇಗೆ ಬಿದ್ದೆ ಅಂತ ಕೇಳಿದ್ರೆ, ಅವನ ಕತೆ ಹೇಳ್ದ, ಹೀಗೆ ತುಂಬ ಹಸಿವಾಯಿತು, ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ, ಎಕ್ಕೆ ಎಲೆ ತಿಂದ, ಏನೂ ಕಾಣಿಸ್ತಾ ಇಲ್ಲ. ಅದಕ್ಕೆ ಗುರುಗಳು ಹೇಳಿದ್ರು, ಅಶ್ವಿನಿ ದೇವತೆಗಳ ಜಪ ಮಾಡು, ಕಣ್ಣು ಬರುತ್ತೆ ಅಂತ ಅಂದರು. ಸರಿ, ಅವನು ಜಪ ಮಾಡ್ದ, ಅಲ್ಲೇನೆ ಅಶ್ವಿನಿ ದೇವತೆಗಳು ಬಂದು ಅವನಿಗೆ ಒಂದು ಅಪೂಪ ಕೊಟ್ಟರು. ಅಪೂಪ ಅಂದರೆ ಈ ರೊಟ್ಟಿ ಹೋಳಿಗೆ ಎಲ್ಲ ಇರುತ್ತಲ್ಲ, ಆ ಥರದ್ದು ಐಟಮಿಗೆ ಅಪೂಪ ಅಂತ ಹೇಳ್ತಾರೆ. ಆ ಥರದ್ದೇನೋ ಒಂದು ಕೊಟ್ಟು ಹೇಳಿದ್ರು, ಇದನ್ನು ತಿನ್ನು, ನನಗೆ ಕಣ್ಣು ಬರುತ್ತೆ ಅಂತ. ಅವನು ಹೇಳ್ದ, ಇಲ್ಲ ಹಂಗೆ ತಿನ್ನಕ್ಕೆ ಬರೋಲ್ಲ, ಅದು ಭಿಕ್ಷೆ ಆಗುತ್ತೆ, ನಾನು ಅದನ್ನ ಗುರುಗಳಿಗೆ ಸಮರ್ಪಣೆ ಮಾಡ್ತೇನೆ, ಆಮೇಲೆ ಅವ್ರಿಗೆ ಬಿಟ್ಟಿದ್ದು ಅಂತಂದ. ಅದಕ್ಕೆ ಅಶ್ವಿನಿ ದೇವತೆಗಳು ಹೇಳಿದ್ರು, ಇಲ್ಲ ಇದು ಬೇರೆ, ಇದು ನೀ ತಿನ್ಬೋದು, ಇದು ನಿನ್ನ ಗುರುಗಳಿಗೂ ಹೀಗೆ ಆಗಿತ್ತು, ಆವಾಗ ನಾನು ಈ ಅಪೂಪ ಕೊಟ್ಟಿದ್ವಿ, ಅವ್ರ ಗುರುಗಳಿಗೆ ಕೊಡದೆ ತಿಂದಿದ್ದಾರೆ ಅಂತಂದರು. ಅವನು ಹೇಳ್ದ, ಇದೆಲ್ಲ ಮಾಡಿ ಏಮಾರಿಸೋದು ಬೇಡ, ನಾನು ತಿನ್ನಲ್ಲ ಅಂತ ಅವನು ಹೇಳ್ದ. ಅದು ಹೇಳಿದ ಮೇಲೆ ಅಶ್ವಿನಿ ದೇವತೆಗಳು ಹೇಳಿದ್ರು, ಆಯಿತು ಅಪೂಪ ತಿನ್ನಬೇಡ, ನಿನಗೆ ಅನುಗ್ರಹ ಮಾಡ್ತೀವಿ, ನಿನಗೆ ಕಣ್ಣು ಬರುತ್ತೆ ಅಂತ ಅಂದರು. ಕಣ್ಣು ಬಂತು ಅವನಿಗೆ.
ಕಣ್ಣು ಬಂತು ಅನ್ನೋಲ್ಲಿಗೆ ಆ ಕಥೆ ಮುಗಿಯತ್ತೆ. ಗುರುಗಳಿಗೆ ಸಂತೋಷ ಆಯಿತು, ಅವನಿಗೆ ವಿದ್ಯೆ ಕೊಟ್ಟರು ಅನ್ನೋ ಅಲ್ಲಿಗೆ ಮುಗಿಯತ್ತೆ. ಆದರೆ ಈ ಕಥೆ ಇದೆಯಲ್ಲ, ಇದು ಮಕ್ಕಳ ಕಥೆ ಥರ ಕಾಣಿಸುತ್ತೆ ನಮಗೆ, ಆದರೆ ಇದು ಮಕ್ಕಳ ಕಥೆ ಅಲ್ಲವೇ ಅಲ್ಲ ಅಂತ. ಬದುಕು ಅವಕಾಶಗಳನ್ನು ಕಿತ್ಕೊಳ್ತಲೇ ಇರುತ್ತೆ, ಅವಕಾಶಗಳನ್ನು ಸೃಷ್ಟಿಸ್ತಲೂ ಇರುತ್ತೆ, ಕಿತ್ಕೊಳ್ತಾನೂ ಇರುತ್ತೆ. ಈಗ ಅವನ ಬದುಕಿನಲ್ಲಿ ಒಂದಾದ್ಮೇಲೆ ಒಂದು ಅವಕಾಶಗಳು ಹುಟ್ಟಿಕೊಳ್ತಾನೇ ಇವೆ. ಇದಲ್ದಿದ್ರೆ ಇದಿದೆ, ಆಪ್ಷನ್ ಇದೆ ಅವನಿಗೆ, ಚಾಯ್ಸ್ ಇದೆ ಅವನಿಗೆ. ಆದರೆ ಅದನ್ನು ಇವತ್ತು ಬಳಸಿದರೆ ನಾಳೆ ಅದು ಕಟ್ಟಾಗಿದೆ, ನಾಳೆ ಅದು ಸಿಗ್ತಾ ಇಲ್ಲ. ಈಗ ನಾಳೆ ಇನ್ನೊಂದನ್ನು ಹುಡುಕ್ಬೇಕು ಅವನು ಇನ್ನು ಯಾವುದೋ ಒಂದನ್ನು ಹುಡ್ಕೋಬೇಕು ಬದುಕಿಗೆ. ಆದರೆ ಅದು ಕೂಡ ನಿತ್ಯ ಸಿಕ್ಬಿಡತ್ತಾ ಅಂದರೆ ಇಲ್ಲ, ಮತ್ತು ಇನ್ನೇನು ಹುಡ್ಕೋಬೇಕು ಅಂತ. ಈ ಹುಡುಕುವಿಕೆ ಅನ್ನೋದಿದೆಯಲ್ಲ, ಇಲ್ಲಿ ಹೆಂಗೆ ಪಾಸಾಗ್ತಾನೆ, ಹೆಂಗೆ ಹುಡ್ಕೊಳ್ತಾನೆ ಅಂತ. ಈಗ ಅವನು ಆ ಏಜಿನಲ್ಲಿ ಆಹಾರ ಇಲ್ಲ ಅನ್ನುವ ಒಂದು ವಿಷಯವನ್ನು ಹೆಂಗೆ ಹ್ಯಾಂಡ್ಲ್ ಮಾಡ್ಕೊಂಡು ಹೋದ ಅಂತ. ಭಿಕ್ಷೆ ಇಲ್ಲ ಅಂದರೆ ಮತ್ತೊಮ್ಮೆ ಭಿಕ್ಷೆ ಬೇಡ್ಬೋದಾ, ಮತ್ತೊಮ್ಮೆ ಭಿಕ್ಷೆ ಬೇಡಬಾರ್ದು ಅಂದ್ರೆ ಹಾಲು ಕುಡಿಬೋದಾ ಕರೆದು, ಹಾಲು ಕುಡಿಯೋಲ್ಲ ಅಂದರೆ ನೊರೆ, ಅದು ಕರುವಿಗೂ ಬೇಡ ಹಾಲಿಗೂ ಬೇಡ ಅದನ್ನು ಕುಡಿಬೋದಾ ಅಂತ ಹೋಗಿರೋದಿದೆಯಲ್ಲ. ಇಲ್ಲಿ ಆ ಹುಡುಕಾಟ ಇದೆ. ಈ ವಯಸ್ಸಿನಲ್ಲಿ ಇಂಥ ಹುಡುಕಾಟ ಕಲಿಸದೇ ಇದ್ದರೆ ಅವರು ನಾಳೆ ಪರಾವಲಂಬಿಗಳೇ ಆಗಿರ್ತಾರೆ ಮಕ್ಕಳು. ಅಂದರೆ ಅವನಿಗೆ ಯಾರೋ ಒಂದು ತಂದು ಕೊಟ್ಟರೆ ಅವನು ಬಳಸ್ತಾನೆ ಅನ್ನೋ ಥರ ನಾವಿವತ್ತು ಬೆಳೆಸ್ತೀವಲ್ಲ, ನಾವೆಲ್ಲ ಮಾಡ್ಕೊಡ್ತಾ ಇರ್ತೀವಿ. ಅವ್ರಿಗೆ ಏನನ್ನು ನೋಡುವ, ಹುಡುಕುವ, ತಾವೇ ಯೋಚನೆ ಮಾಡಿಕೊಳ್ಳುವ ಅಭ್ಯಾಸಗಳು ಕಡಿಮೆ ಆಗಿಬಿಡತ್ತೆ. ಹಾಗಾಗಿಯೇ ಆತ್ಮಹತ್ಯೆಯಂತಹ ಸಮಸ್ಯೆಗಳು, ಸಣ್ಣ ಫೇಲ್ಯೂರಿಗೂ ಅವರು ಹೋಗ್ತಾ ಇರೋದು. ಬಟ್ ಈ ತರಹದ ಕಲಿಕೆಗಳು ಬಂದಾಗ ಬಾಲ್ಯದಲ್ಲಿ ಅದು ಬೇರೆ ಆತ್ಮಶಕ್ತಿ ಕೊಟ್ಬಿಡುತ್ತೆ ಅವನಿಗೆ, ವಿಲ್ ಪವರನ್ನು ಜಾಸ್ತಿ ಮಾಡುತ್ತೆ. ನಾನು ಏನು ಬೇಕಾದ್ರೂ ಮಾಡ್ಕೋತೀನಿ ಹೋಗಯ್ಯ, ಏನಿಲ್ಲದೆ ಇದ್ದರೂ ನಾನೇನೋ ಸೃಷ್ಟಿ ಮಾಡ್ಕೋತೀನಿ ಅಂತ. ಇಂಥ ಕಥೆಗಳನ್ನು ನಮ್ಮವರು ಕೊಟ್ಟು ಹೋದರು ಅಂತ. ಈ ಕಥೆಯನ್ನು ಎಷ್ಟು ಆಯಾಮದಲ್ಲೂ ಚರ್ಚೆ ಮಾಡ್ಬೋದು ಇದನ್ನು, ಈ ಒಂದು ಕಥೆಯನ್ನು ಇಟ್ಕೊಂಡು. ಹಾಗಾಗಿ ಇಂಥ 14 ಕಥೆಗಳನ್ನು ಈ ಪುಸ್ತಕದಲ್ಲಿ ಹೇಳಿದ್ದೀನಿ. ಎಸ್, ಹಾಗೆ 14 ಕಥೆಗಳು ಸರ್ ಹೇಳಿರುವಂಥ ಕಥೆಗಳು ಇಲ್ಲಿದೆ. ಅರ್ಜುನನ ಕಾಣಿಸ್ತಾ ಇದೆ, ಆಮೇಲೆ ಶಕುಂತಲೆ ಕಾಣಿಸ್ತಾ ಇದ್ದಾಳೆ ಇಲ್ಲಿ, ಮತ್ತು ಕೆಲವೊಂದು ನಮಗೆ ಗೊತ್ತಿಲ್ಲದಿರುವಂಥ ಹೆಸರುಗಳು, ಸುಜಾತೆ, ಕಹೋಡರು, ಭರತಂದು ಕಾಣಿಸ್ತಾ ಇದೆ, ದುಷ್ಯಂತ, ಸೊ ಧರ್ಮವ್ಯಾಧ, ಕೌಶಿಕಂದು ಭಾಳ ಇಷ್ಟ ನಂಗೆ ಆ ಕತೆ, ಅದು ಇದೆ. ಸೊ ಹೀಗೆ ಸುಮಾರು ಕಥೆಗಳಿದೆ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಕಮ್ಯುನಿಟಿ ಪೇಜಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆಸಕ್ತರು ದಯವಿಟ್ಟು ಕೊಂಡು ಓದಿ ಅಂತ ಹೇಳ್ತೀನಿ. ಮತ್ತು ನಮ್ಮ ಸಂಪತ್ಸರದ ಪುಸ್ತಕಗಳು ಇರುವಂಥ ಒಂದು ವೆಬ್ಸೈಟ್ ಕೂಡ ಇದೆ, ಆ ವೆಬ್ಸೈಟ್ ಲಿಂಕ್ ಕೂಡ ಹಾಕಿರ್ತೀನಿ. ಅವರೆಲ್ಲ ಪುಸ್ತಕಗಳನ್ನು ಕೂಡ ಅಲ್ಲಿ ನಿಮಗೆ ಕಾಣ ಸಿಗುತ್ತೆ. ಸೊ ಇದರ ಲಿಂಕ್ ಕೂಡ ಹಾಕಿರ್ತೀನಿ, ಆಸಕ್ತರು ದಯವಿಟ್ಟು ಕೊಂಡು ಓದಿ ಅಂತ ಕೇಳ್ತಾ, ನಾನು ಈ ಪುಸ್ತಕ ಬರೆದಿದ್ದಕ್ಕಾಗಿ ಮತ್ತು ನಮಗೆ ಈ ವಿಚಾರಗಳನ್ನ ತಿಳಿಸಿದ್ದಕ್ಕಾಗಿ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ಧನ್ಯವಾದಗಳು ಹೇಳ್ತೀನಿ ಸರ್. ತುಂಬ ಥ್ಯಾಂಕ್ಸ್, ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಭಾರತದ ಭವ್ಯ ಕಥೆಗಳು. ಸೊ ಭಾರತದ ಭವ್ಯ ಕಥೆಗಳು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಂತೂ ಇಲ್ಲ, ನಮಗೆ ಹೇಳಿದ್ದು ಕಡಿಮೆನೇ. ನಮ್ಮ ಮನೇಲಿ ಹೇಳಿದ್ದು ಬಿಟ್ಟರೆ ನಮಗೆ ಹೊರಗಡೆ ಸಿಕ್ಕಿಲ್ಲ ಕ್ಲಾಸ್ ರೂಮಲ್ಲಿ. ಅಂಥ ಕಥೆಗಳನ್ನ ಜಗದೀಶ್ ಶರ್ಮಾ ಸಂಪತ್ ಸರ್ ಹೇಳಿದ್ದಾರೆ. ದಯವಿಟ್ಟು ಇದನ್ನು ಓದಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ ಮತ್ತು ಓದ್ತಾರೆ ಹೊಸ ಪುಸ್ತಕಗಳನ್ನ. ನಮಸ್ಕಾರ.